ರಾತ್ರಿ 2 ಗಂಟೆ ಆಗೋಯ್ತು ಮನೆಗೆ ಬರೋದು. ಯಾಕಂದರೆ ಪರ್ಸ್ನಲ್ ಡ್ಯೂಟಿ ಇತ್ತು. ಏರ್ಪೋರ್ಟಿಂದ 11 ಗಂಟೆಗೆ ಪಿಕಪ್ ಮಾಡಿಕೊಂಡು ಆನೇಕಲ್ಲಿಂದ 8 ಕಿಲೋಮೀಟ್ರ್ ಆ ಕಡೆ ಡ್ರಾಪ್ ಮಾಡಿದೆ. ಪಾಪ ಎಷ್ಟು ಕೊಡಬೇಕು ಅಂತ ಕೇಳಿದ್ರು. ಏನೋ ಕೊಡಿ ಸರ್ ಅಂದಿದ್ದಕ್ಕೆ 2,500 ಕೊಟ್ಟವ್ರೆ. ಹೆಂಗೋ ಅಷ್ಟೊತ್ತು ಇದ್ದಿದ್ದಕ್ಕೂ ಒಳ್ಳೇದಾಯಿತು ಅಂದ್ಕೊಂಡು ಇವಾಗ ಎದ್ದಿದ್ದೀನಿ 7 ಗಂಟೆ. ಇವತ್ತು ಸ್ವಲ್ಪ ರಾತ್ರಿ 2:30ಗೆ ಮಲ್ಕೊಂಡ್ರು ಬೆಳಗ್ಗೆ 7 ಗಂಟೆಗೆ ಎದ್ದಿದ್ದೀನಿ. ಮತ್ತು ಇವತ್ತು ಸ್ವಲ್ಪ ಡ್ಯೂಟಿ ಮಾಡಿಕೊಂಡು ಬರೋಣ ಬೇಗನೆ ಇವತ್ತು ಮನೆಗೆ ಅಂದ್ಕೊಂಡಿದ್ದೀನಿ. ನೋಡೋಣ. ಫಸ್ಟ್ನೇ ಡ್ಯೂಟಿ ಬಂದು SMT ಬಿಟ್ಬಿಟ್ಟು ಅಲ್ಲಿಂದ ರಿಸರ್ವೇಷನ್ ಡ್ಯೂಟಿ ಇತ್ತು, ಅಲ್ಲಿಗೆ ಹೋಗ್ಬೇಕಿತ್ತು. ನಾವು ಹೊರಟ್ವಿ. ಏರ್ಪೋರ್ಟ್ ರಿಸರ್ವೇಷನ್ ತಗೊಂಡು ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡಿಕೊಂಡು ಹೋಗಿ ಏರ್ಪೋರ್ಟಿಗೆ ಡ್ರಾಪ್ ಮಾಡಿಬಿಟ್ಟು ಬ್ಯಾಗ್ ಡ್ಯೂಟಿ ಕೊಡ್ತಾನೋ ಇಲ್ವೋ ಏನೋ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಯಾಕೆಂದರೆ ಡ್ಯೂಟಿ ಮಾಡಲೇಬೇಕು. ಲಾಂಗ್ ಲೀವ್ ಇರೋದ್ರಿಂದ ಜನಗಳೇ ಇಲ್ಲ. ಆ ಬ್ಯಾಗ್ ಡ್ಯೂಟಿ ಕೊಟ್ಟ. ಹೋಗ್ಬಿಟ್ಟು ನಾವು ಎತ್ಕೊಂಡು ನಾವು ಹೊರಟ್ವಿ ಪಿಕಪ್ ಪಾಯಿಂಟ್ಗೆ. ಯಾಕೆಂದರೆ ಜನ ಲಾಂಗ್ ಲೀವ್ ಇದೆ ಅಂತ ಎಲ್ಲ ಊರುಗಳಿಗೆ ಹೋಗ್ಬಿಟ್ಟಾರೆ. ಡ್ಯೂಟಿಗಳಿಲ್ಲ, ಏನಿಲ್ಲ. ಅದಕ್ಕೆ ಏನಾದರೂ ಬಿಡಬಾರ್ದು, ಮಾಡಲೇಬೇಕು ಡ್ಯೂಟಿ ಅಂದ್ಕೊಂಡು ಪಿಕಪ್ ಮಾಡ್ಕೊಂಡ್ರೆ ನಮ್ಮ ಮನೆ ಬರೋಕ್ಕೆ ಕೊಟ್ಟ ಇಲ್ಲೇ ಹತ್ರ ಜಕ್ಕೂರ್ ಹತ್ರ 22 ಕಿಲೋಮೀಟ್ರೇನೋ. ಅಮೌಂಟ್ ಕೊಟ್ಟಿದ್ದು ನೋಡಿದ್ರೆ ನೀವೇ ಭಯ ಬಿದ್ದುಬಿಡ್ತೀರ. 180 ರೂಪಾಯಿ ಕೊಟ್ಟವನೆ. ಪರವಾಗಿಲ್ಲ ಅಂದ್ಕೊಂಡು ಅಲ್ಲೇ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡಿಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಡ್ಯೂಟಿಗಳೇ ಬೀಳ್ತಿರ್ಲಿಲ್ಲ. 90 ರೂಪಾಯಿ 100 ರೂಪಾಯಿ ಬೀಳ್ತಾಯಿದ್ವು. ಏನು ಅವು ಮಾಡ್ಕೊಂಡ್ರೆ CNGಗಾದ್ರೆ ಆಗುತ್ತೆ ಅಂದ್ಕೊಂಡು ಅಲ್ಲಿಂದ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡಿಕೊಂಡು ಮತ್ತು ಏರ್ಪೋರ್ಟಿಗೆ ಡ್ಯೂಟಿ ಕೊಟ್ಟ. ನಾವು ಹೊರಟ್ವಿ ಏರ್ಪೋರ್ಟ್ಗೆ ಬ್ಯಾಕ್ ರೋಡಿಂದ. ರೋಡ್ ಅಂತೂ ಮಾರತಹಳ್ಳಿ, ಸರ್ಜಾಪುರ ಎಲ್ಲ ಕಡೆ ಖಾಲಿ ಅಂದರೆ ಖಾಲಿ, ಜನನೇ ಇಲ್ಲ ರೋಡ್ ತುಂಬ. ಎಲ್ಲಿ ನೋಡಿದ್ರು ಗಾಡಿಗಳು, 2 ವೀಲರು ಎಲ್ಲ ಕಾಣೋ. ಇವತ್ತಂತರೂ ಒಬ್ಬೊಬ್ಬರು ಇಲ್ಲ, ಏನೂ ಇಲ್ಲ. ಅವ್ರನ್ನ ಅಲ್ಲಿಗೆ ಡ್ರಾಪ್ ಮಾಡಿ ಮತ್ತೆ ಅಲ್ಲಿಂದ ಏರ್ಪೋರ್ಟಿಗೆ ಕೊಟ್ಟ. 42 ಕಿಲೋಮೀಟ್ರೇನೋ. ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಡ್ರಾಪ್ ಮಾಡಿ ಬ್ಯಾಗ್ ಡ್ಯೂಟಿ ವೆಯ್ಟ್ ಮಾಡಿದೆ. ಟಕ್ ಅಂತ ಕೊಟ್ಟ. ಮತ್ತು ನಾವು ಹೊರಟ್ವಿ ಏರ್ಪೋರ್ಟ್ಗೆ. ಹೊರಗಡೆ ಬಂದುಬಿಟ್ಟು ಊಟ ಗೀಟ ಮಾಡಿಕೊಂಡು ಆಮೇಲೆ ಹೋಗೋಣ ಅಂದ್ಕೊಂಡು ಮತ್ತೆ ಪಿಕಪ್ ಪಾಯಿಂಟಿಗೆ ಹೊರಟ್ವಿ ನಾವು ಪಿಕಪ್ ಮಾಡೋದಕ್ಕೆ. ಯಾಕೆಂದರೆ ಬೆಳಗ್ಗೆಯಿಂದ ತಿಂದಿರಲಿಲ್ಲ. ಅದಕ್ಕೆ ಮಧ್ಯಾಹ್ನ ತಿಂದ್ಬಿಟ್ಟು ಆಮೇಲೆ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಟರ್ಮಿನಲ್ 2ಗೆ ಬಂದು ಪಿಕಪ್ ಪಾಯಿಂಟಲ್ಲಿ ನೋಡ್ತೀನಿ ಗಾಡಿಗಳಿಲ್ಲ ಅಂದ್ಕೊಂಡ್ರೆ ಬೇಜಾನ್ ಗಾಡಿಗಳು ತುಂಬ್ಕೊಂಡ್ಬಿಟ್ಟಿದ್ವು ಗುರು. ಏನು ಮಾಡೋದು, ಶನಿವಾರ ಭಾನುವಾರ ಬಂದರೆ ಪಿಕಪ್ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕೆಂದರೆ ಗಾಡಿಗಳು ತುಂಬ ಇರ್ತವೆ. ಇದೂ ಹಂಗೆ ಆಗೋಯ್ತು ಗುರು. ಇದೂ ಹತ್ರನೇ ಕೊಟ್ಬಿಟ್ಟ. 19 ಕಿಲೋಮೀಟ್ರ್ ಅಷ್ಟು. ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆಯಿಂದ ರೆಸ್ಟ್ ಕೊಟ್ಟಿಲ್ಲ, ಇವಾಗ ರೆಸ್ಟ್ ಕೊಟ್ಟವನೆ. ಏನು ಮಾಡೋದು, ಡ್ಯೂಟಿ ಪರವಾಗಿಲ್ಲ. 3,236 ರೂಪಾಯಿ ಆಗೈತೆ. ಇನ್ನು ರಾತ್ರಿ 10 ಗಂಟೆಗೆ ಪರ್ಸ್ನಲ್ ಪಿಕಪ್ ಒಂದೈತೆ ಏರ್ಪೋರ್ಟಿಂದ ಆನೇಕಲ್ಗೆ. ಅವರೊಂದು 1,500 ಕೊಡ್ತಾರೆ. ನೋಡೋಣ, ಅಲ್ಲಿವರೆಗೂ ಸಣ್ಣ ಪುಟ್ಟ ಮಾಡ್ಕೊಳ್ಳೋಣ. ಮತ್ತೆ ಸಿಗ್ತೀನಿ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿಕೊಂಡು ರೆಸ್ಟ್ ಮಾಡೋಣ. ಅಲ್ಲಿಂದ ಮತ್ತೆ ಯಲಹಂಕ ಕೊಟ್ಟಿದ್ದ. ಹೋಗಿ ಅವ್ರನ್ನ ಯಲಹಂಕಕ್ಕೆ ಡ್ರಾಪ್ ಮಾಡಿಬಿಟ್ಟು ಇನ್ನು ನಾವು ಏರ್ಪೋರ್ಟಿಗೆ ಪರ್ಸ್ನಲ್ ಡ್ಯೂಟಿ ಇತ್ತು 10 ಗಂಟೆಗೆ. ಅದಕ್ಕೆ ಹೋಗ್ಬಿಟ್ಟು ಪಾರ್ಕಿಂಗಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಹೋಗಿದ್ದೆ. ಫೋನ್ ಮಾಡಿದ್ರು, ಬಂದರು. ಹೋಗ್ಬಿಟ್ಟು ಅವ್ರನ್ನ ಏರ್ಪೋರ್ಟಿಂದ ಆನೇಕಲ್ಲಿಗೆ ಆನೇಕಲ್ಲಿಂದ 8 ಕಿಲೋಮೀಟ್ರ್ ದೂರ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಊಬರಲ್ಲಿ ನೋಡಿದ್ರೆ 3,700 ಆಗೈತೆ. ಅವರು ಒಂದು 2,500 ಕೊಟ್ಟರು. ಹೆಂಗೂ ನಮ್ಮದೇ ಪುಣ್ಯ ಒಳ್ಳೇದಾಯಿತು ಅಂದ್ಕೊಂಡು ಅವ್ರನ್ನ ಡ್ರಾಪ್ ಮಾಡಿ ನಾವು ಹೊರಟ್ವಿ ಮನೆ ಕಡೆ. ಇವತ್ತಿನ ಅಮೌಂಟ್ ಬಂದು 6,200 ರೂಪಾಯಿ ಆಗೈತೆ. ಪರವಾಗಿಲ್ಲ, ಸಾಕು. ಇಷ್ಟೊತ್ತರೂ ವೆಯ್ಟ್ ಮಾಡೋದಕ್ಕೆ ಅಷ್ಟಾದರೂ ಬಂತು. ಮತ್ತು ನಾಳೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.